ಜೀವನ ಅಂದ್ರೇನೆ ಹೀಗೆ, ಒಂದು ಕ್ಷಣ ನಗು, ಒಂದು ಕ್ಷಣ ಸಾವು. ಪ್ರಕೃತಿ ಮುಂದೆ ನಾವೆಲ್ಲರೂ ನಶ್ವರರು. ಒಂದು ಕರುಳು ಹಿಂಡುವ ಕಥೆಯಾಗಿದೆ. ಈ ಸ್ಟೋರಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗುರುವಾರ ಸಂಜೆ ಮಧ್ಯಪ್ರದೇಶದ ಬರ್ಗಿ ಡ್ಯಾಂನಲ್ಲಿ ನಡೆದ ಘಟನೆ ಇದು. ಮಧ್ಯಪ್ರದೇಶದ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟ 9 ಜನ ಹಿಡಿಯುವಂತಹ ಬೋಟ್ ಇವತ್ತು ಮುಳುಗಿ ಕಣ್ಣೀರಿನ ಕಥೆಯಾಗಿದೆ. ಜಿಲ್ಲಾಧಿಕಾರಿ ರಾಘವೇಂದ್ರ ಸಿಂಗ್ ಅವರು ಹೇಳುವಂತೆ, ಬೋಟ್ನಲ್ಲಿ ದುರಂತ ಸಂಭವಿಸುವುದಕ್ಕೆ ದಿಢೀರನೆ ಹವಾಮಾನ ಬದಲಾಗಿದ ಕಾರಣ ಬೋಟು ನೀರಲ್ಲಿ ಮುಳುಗಿತು. ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದ ಬಿರುಗಾಳಿಗೆ ಬೋಟು ನೀರಲ್ಲಿ ಮುಳುಗಲು ಸಾಧ್ಯವಾಯಿತು. ಬಿರುಗಾಳಿ ಶುರುವಾಗುತ್ತಿದ್ದಂತೆಯೇ ಹೆಚ್ಚಿನ ಪ್ರವಾಸಿಗರು ಆಕರ್ಷಿತರಾಗಿ ಬೋಟಿನ ಮೇಲಿನ ಡಕ್ಕಿಗೆ ಅದರ ಅಂತಸ್ತಿಗೆ ಹೋದರು. ಇದರಿಂದ ಹಡಗಿನ ಗುರುತ್ವಾಕರ್ಷಣೆ ಕೇಂದ್ರ ಸೆಂಟರ್ ಆಫ್ ಗ್ರಾವಿಟಿ ಬದಲಾಯಿತು ಮತ್ತು ಆ ಕಡೆಯಿಂದ ಈ ಕಡೆಗೆ ಅಪಾಯಕಾರಿಯಾಗಿ ವಾಲುವುದಕ್ಕೆ ಶುರುವಾಯಿತು. ಗಾಬರಿಗೊಂಡ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡಲು ಶುರು ಮಾಡಿದರು. ಇದರಿಂದ ಬೋಟ್ನ ಕೆಳಭಾಗಕ್ಕೆ ನೀರು ನುಗ್ಗುತ್ತೆ. ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ನಾವಿಕರು ಬೋಟನ್ನು ವಾಪಸ್ಸು ದಡಕ್ಕೆ ತೆಗೆದುಕೊಂಡು ಹೋಗುವಂತೆ ಕಿರುಚಾಡಿದರು. ಆದರೆ ಸಿಬ್ಬಂದಿ ಅದನ್ನು ನಿರ್ಲಕ್ಷಿಸಿದರು. ಕೇವಲ ಕೆಲವೇ ನಿಮಿಷಗಳಲ್ಲಿ ದಡದಿಂದ 300 ಮೀಟರ್ ದೂರದಲ್ಲಿ 20 ಅಡಿ ಆಳದ ನೀರಿಗೆ ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಕೆಳ ಅಂತಸ್ತಿನಲ್ಲಿರುವವರು ಬರಲಾರದೆ ಒಳಗಡೆನೆ ಸಿಗಾಕಿಕೊಂಡರು. ಈ ದುರಂತದಲ್ಲಿ ಅತ್ಯಂತ ಕರುಣಾಜನಕ ಕಥೆ ನಡೆಯಿತು. ಶುಕ್ರವಾರ ಮುಂಜಾನೆ ಕಾರ್ಯಾಚರಣೆ ನಡೆದಾಗ ರಕ್ಷಣಾ ಪಡೆಗಳ ಕಣ್ಣಲ್ಲೂ ನೀರು ಧರಿಸುವಂತಹ ಘಟನೆ ನಡೆಯಿತು. ನೀರಿನಿಂದ 9ನೇ ಮೃತದೇಹವನ್ನು ತೆಗೆದಾಗ ಆ ದೇಹ ಬರೀ